ಎಸ್, ಈಗ ನಿರ್ದೇಶಕರಾಗಿರುವಂಥ ಪಿ ಶೇಷಾದ್ರಿ ಸರ್ ಇದ್ದಾರೆ. ಶೇಷಾದ್ರಿ ಸರ್, ಏನು ಹೇಳ್ತೀರಿ, ಏನು ಮಾತನಾಡ್ತೀರಿ? ಜಾನಕಮ್ಮನವರು ನಮ್ಮನ್ನು ಬಿಟ್ಟು ಇವತ್ತು ಅಗಲಿದ್ದಾರೆ. ಕನ್ನಡದ ಮಟ್ಟಿಗೆ, ಕನ್ನಡದ ಸಂಗೀತದ ಮಟ್ಟಿಗೆ ಅದನ್ನ ಶ್ರೀಮಂತಗೊಳಿಸಿದವರಲ್ಲಿ ಎಸ್ ಜಾನಕಿ ಅವರು ಕೂಡ ಒಬ್ರು. ನಾವೆಲ್ಲ ಬಾಲ್ಯದಿಂದ ಅವರ ಧ್ವನಿಯನ್ನ ಕೇಳಿ ಬಂದವರು. ಆದ್ರೆ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ನನಗೆ ಈ 35-40 ವರ್ಷಗಳಲ್ಲಿ ಸಿಕ್ಕಿಲ್ಲ. ಆದ್ರೆ ಅವ್ರ ಧ್ವನಿ ಬಳಕೆ ಇತ್ತಲ್ಲ, ಅದು ತುಂಬಾ ವಿಶಿಷ್ಟವಾದದ್ದು. ಒಂದು ಮಗುವಿನ ಹಾಗೂ ಆಡ್ತಾ ಇದ್ರು, ಒಂದು ಪ್ರೌಢ ಧ್ವನಿಯನ್ನು ಕೂಡ ಬಳಸ್ತಾ ಇದ್ರು. ಈಗ ಎಸ್ ಜಾನಕಿ ಅಂತಂದ್ರೆ ಸಂಗೀತ ಅಂದ್ರೆ ಎಸ್ ಜಾನಕಿ ಅನ್ನೋ ಹಾಗೆ ಅವರು ಕನ್ನಡ ಚಿತ್ರರಂಗದಲ್ಲಿ, ಕನ್ನಡ ಚಿತ್ರಗೀತೆಗಳ ವಿಚಾರದಲ್ಲಿ ಬೆರೆತು ಹೋಗಿದ್ರು. ತುಂಬಾ ಜೀವನ ನಡೆಸಿದ್ದಾರೆ. ಒಬ್ಬ ಮನುಷ್ಯನಿಗೆ ಇದಕ್ಕಿಂತ ಸಾಧನೆಗೆ ಇನ್ನೇನ್ ಬೇಕು? ಹೌದು ಸರ್, ಹೌದು ಅಲ್ವಾ? ಅಂದ್ರೆ ಅವರು ಕೊನೆಗೆ ಅವರು ಯಾವ ಭಾಷೆಯಿಂದನಾದ್ರು ಬಂದಿರ್ಲಿ, ಬೇರೆ ರಾಜ್ಯದಿಂದ ಬಂದಿರ್ಲಿ, ಆದ್ರೆ ನಮ್ಮ ಮೈಸೂರು ಬಳಿಯ ಒಂದು ಎಸ್ಟೇಟ್ ನಲ್ಲಿ ಇದ್ರು ಅಂತ ನಾನು ಕೇಳಿದೀನಿ ಅವ್ರ ಬಗ್ಗೆ. ಅವ್ರಿಗೆ ನನಗೆ ಏನಾದ್ರೂ ಒಂದು ಅದು ಕನ್ನಡದ ಮಟ್ಟಿಗೆ ನಾನು ಪ್ರಯತ್ನ ಕೂಡ ಒಂದಿಷ್ಟು ಪಟ್ಟೆ. ಅಂದ್ರೆ ಅತ್ಯುತ್ತಮ ಸಾಧಕಿಯ ಒಂದು ಪ್ರಶಸ್ತಿ ಅವರಿಗೆ ದಕ್ಕಬೇಕಾಗಿತ್ತು. ನಮ್ಮ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರತಿ ವರ್ಷ ಒಬ್ಬರನ್ನ ಗುರುತಿಸ್ತೀವಿ ನಾವು. ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ನಡೆಯುತ್ತೆ ನೋಡಿ, ಆ ಸಂದರ್ಭದಲ್ಲಿ ಅದಕ್ಕೆ ಅವ್ರನ್ನ ಪರಿಗಣಿಸ್ಬೇಕು ಅಥವಾ ಅವ್ರನ್ನ ಉದ್ಘಾಟನೆ ಕರಿಬೇಕು ಅಂತ 1-2 ಸಾರಿ ಪ್ರಯತ್ನ ಪಟ್ವಿ. ಅವ್ರ ಸಂಪರ್ಕ ಸಾಧ್ಯ ಆಗ್ಲಿಲ್ಲ. ಅದೇನ್ ಕಾರಣಗಳು ನನಗೆ ಗೊತ್ತಿಲ್ಲ. ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ, ಊಹಾಪೋಹದ ಮಾತುಗಳನ್ನ. ಅದ್ರ ಬಗ್ಗೆ ನನಗೆ ಖಚಿತವಾದ ಯಾವುದೇ ಇದಿಲ್ಲ. ಆದ್ರೆ ಅವ್ರನ್ನ ಕರೆಸ್ಬೇಕಾಗಿತ್ತು. ಅವರು ಕೊನೆಯ ದಿನಗಳಲ್ಲಿ ಕನ್ನಡದ ಬೆಂಗಳೂರಿನ ನಮ್ಮ ಚಿತ್ರರಂಗದ ಜೊತೆ ಸಂಪರ್ಕ ಕಡಿಮೆ ಆಗಿತ್ತು ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ. ಅವರ ಮಾರ್ಗದರ್ಶನ ಇವತ್ತಿನ ಪೀಳಿಗೆಗೆ ಅವಶ್ಯಕವಾಗಿತ್ತು ಅಂತ ಅನ್ಸುತ್ತೆ. ಅದ್ಯಾಕೋ ಇದ್ದಕ್ಕಿದ್ದ ಹಾಗೆ ಚಿತ್ರರಂಗದಿಂದ ಸ್ವಲ್ಪ ದೂರ ಉಳಿದ್ರು. ಅದು ವಯಸ್ಸಿನ ಕಾರಣ ಇರ್ಬೋದು, ಆರೋಗ್ಯದ ಕಾರಣ ಇರ್ಬೋದು, ಅವರ ಕೌಟುಂಬಿಕ ಕಾರಣ ಇರಬಹುದು. ಬಟ್ ಅದನ್ನೆಲ್ಲ ಬದಿಗಿಟ್ಟು ನೋಡಿದ್ರೆ 48,000 ಅಂತ ಎಲ್ಲ ಓದ್ತಾ ಇದ್ದೆ ನಾನು. ಒಬ್ಬ ಜೀವಿತಾವಧಿಯಲ್ಲಿ ಒಬ್ಬ ವ್ಯಕ್ತಿ ಅಷ್ಟು ಹಾಡುಗಳನ್ನ ಹಾಡಬಹುದು, ಹಾಡ್ತಾರೆ ಅನ್ನೋದೇ ಒಂದು ವಿಶಿಷ್ಟವಾದ ದಾಖಲೆ. ಮತ್ತೆ ಸಂಗೀತಕ್ಕೂ ಭಾರತೀಯ ಚಿತ್ರರಂಗಕ್ಕೂ ಒಂದು ವಿಶಿಷ್ಟವಾದ ನಂಟಿದೆ. ಜಗತ್ತಿನ ಯಾವುದೇ ಚಿತ್ರರಂಗದಲ್ಲೂ ಇಲ್ಲದೆ ಇರೋ ಹಾಗೆ ನಮ್ಮಲ್ಲಿ ಸಂಗೀತವನ್ನ ಅಥವಾ ಚಿತ್ರಗೀತೆಗಳನ್ನ ಬಳಸಲಾಗ್ತಾ ಇದೆ. ಹೌದು. ಹಾಗಾಗಿ ಇದು ಪ್ರಾಯಶಃ ವಿಶ್ವ ದಾಖಲೆ ಅಂತಾನೆ ಅನ್ಕೋತೀನಿ. ಸರ್, 17 ಭಾಷೆಗಳನ್ನ ಅವರು ಕಲಿತು ಅದ್ರ ಬಗ್ಗೆ ಎಲ್ಲೇ ಹೋದ್ರು ಕೂಡ, ಈಗ ಜಪಾನ್ನಲ್ಲೂ ಕೂಡ ಅವ್ರು ಹಾಡಿದ್ದಾರೆ, ಜಪಾನ್ ಭಾಷೆಯಲ್ಲೂ ಕೂಡ ಅವರು ಹಾಡಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಸರ್. 17 ಭಾಷೆಗಳು ಅಂದ್ರೆ ಸುಮ್ಮನೆ ಅಲ್ವೇ ಅಲ್ಲ. ಖಂಡಿತ ಒಂದು ಭಾಷೆಯನ್ನ ಹಿಡಿಯೋದಿದೆಯಲ್ಲ, ಅದರ ಸೊಗಡನ್ನ, ಅದು ಸ್ವರಗಳ ಜೊತೆಗೆ ಆ ಭಾಷೆಗೊಂದು, ಪ್ರತಿಯೊಂದು ಭಾಷೆಗೊಂದು ಪ್ರಾದೇಶಿಕತೆ ಇರುತ್ತೆ, ಅದರ ಒಂದು ಸೊಗಡು ಇರುತ್ತೆ. ಅದನ್ನ ಹಿಡಿದು ಹಾಡಿದಾಗ ಅವ್ರು ನಮ್ಮವರೇ ಅಂತ ಅನ್ಸುತ್ತೆ. ಹೌದು, ಅದನ್ನ ಮಾಡ್ತಾ ಬಂದ ನಾವ್ ಯಾವತ್ತು ನಾವು ಕನ್ನಡದವ್ರು ಅಂತಾನೆ ಗುರುತಿದ್ವಿ. ಅವ್ರು ತಮಿಳ್ರೋ ತೆಲುಗು ನನಗೆ ಗೊತ್ತಿಲ್ಲ, ಹಿನ್ನೆಲೆ ನನಗೆ ಅದು ಮುಖ್ಯ ಕೂಡ ಅಲ್ಲ. ಎಸ್ ಜಾನಕಿ ಅಂದ್ರೆ ಕನ್ನಡದಮ್ಮ, ಜಾನಕಿ ಅಮ್ಮ ಅಂತಾನೆ ಎಲ್ರು ಮಾತಾಡುವಂಥದ್ದು, ಗೌರವಿಸುವಂಥದ್ದು. ನಿಜ ಸರ್, ಎಷ್ಟೋ ಜನರಿಗೆ ಇವತ್ತಿಗೂ ಗೊತ್ತಿಲ್ಲ ಅವರು ನಮ್ಮ ಕನ್ನಡದವ್ರು ಅಲ್ಲ ಅಂತ. ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಅವ್ರು ಕನ್ನಡ ಮಾತಾಡೋದನ್ನ ಅಸ್ಪಷ್ಟವಾಗಿ ಕೇಳಿದೀನಿ, ಅದೇನ ಸ್ಪಷ್ಟವಾಗಿ ಮಾತಾಡದೇ ಇದ್ರು. ಆದ್ರೆ ಹಾಡು ಕೇಳಿದಾಗ ಅದು ಕನ್ನಡದ ಮನಸ್ಸು ಅಂತ ಅನಿಸ್ತಾ ಇತ್ತು. ಹೌದು ಸರ್, ನಿಜ. ಈ ವೈಶಿಷ್ಟ್ಯತೆಯನ್ನ ಎಷ್ಟು ಜನ ಇವತ್ತು ನಾವು ನೋಡಕ್ ಸಾಧ್ಯ ಹೇಳಿ, ಅಲ್ವಾ? ಇದೊಂದು ಅಪರೂಪದ ಪ್ರತಿಭೆ ಕನ್ನಡದ ಮಟ್ಟಿಗೆ ಇವತ್ತು ಮರೆಯಾಗಿದ್ದಾರೆ. ನಿಜವಾಗ್ಲೂ ನಾವೆಲ್ಲ ಅವ್ರನ್ನ ಗೌರವಿಸ್ಬೇಕು, ಅವರ ಕೆಲಸವನ್ನ ಸ್ಮರಿಸ್ತಾ ಇರ್ಬೇಕು. ಆದ್ರೆ ಕನ್ನಡ ಚಿತ್ರರಂಗ ಬದುಕಿರೋವರೆಗೂ ಜಾನಕಿ ಅಮ್ಮನ ಯಾವತ್ತು ಮರೆಯೋಲ್ಲ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ. ಎಸ್ ಸರ್, ಯಾವತ್ತು ಅಂದ್ರೆ ಭೇಟಿ ಮಾಡುವಂತ ಕೆಲಸ ಇಲ್ಲ, ನಾನು ವೈಯಕ್ತಿಕವಾಗಿ ಯಾವತ್ತು ಭೇಟಿ ಮಾಡಿಲ್ಲ. ದೂರದಿಂದ ನೋಡಿದೀನಿ, ಅವ್ರ ಜೊತೆ ಕೆಲಸ ಮಾಡೋದು ಸನ್ನಿವೇಶ ಒದಗ್ ಬರ್ಲಿಲ್ಲ. ಆದ್ರೆ ಅದೊಂದು ಕೊರಗು ಉಳ್ಕೋತು. ಅವ್ರಿಗೊಂದು ಒಳ್ಳೆ ಗೌರವ ಸಿಗ್ಬೇಕಾಗಿತ್ತು ಅಂತ ಅನ್ನಿಸ್ತು ನಮ್ಗೆ. ರಾಷ್ಟ್ರ ಮಟ್ಟದಲ್ಲಾಗ್ಲಿ, ಈಗ ದಾದಾ ಸಾಹೇಬ್ ಫಾಲ್ಕೆನ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಖಂಡಿತ ಇವರು ಅರ್ಹರಿದ್ರು ಆ ಪ್ರಶಸ್ತಿ ಕೂಡ. ನಮ್ಮಲ್ಲೂ ಕೂಡ ಸಂಗೀತ ವಿಚಾರದಲ್ಲಿ ತುಂಬಾ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಅವರ ಪ್ರತಿಭೆಯನ್ನ ಬಳಸ್ಕೊಂಡಿದೆ ಚಿತ್ರರಂಗ. ಅಷ್ಟೇ ಗೌರವನ ಇನ್ನೂ ಕೊಡಬಹುದಾಗಿತ್ತೇನೋ ಅಂತ ಅನ್ಸುತ್ತೆ. ಸಣ್ಣ ಕೊರತೆ ಆಯ್ತೇನೋ ನಮ್ ಕಡೆಯಿಂದ ಅಂತ ಅನ್ಸುತ್ತೆ. ಸಹಜವಾಗಿ ನೀವು ಬರಹಗಾರರಾಗಿ ಸಾಕಷ್ಟು ಜನ ಕಲಾವಿದರನ್ನು ನೋಡಿರ್ತೀರಿ ಸರ್, ನಿರ್ಮಾಪಕರಾಗಿ. ಶಿಸ್ತು ಅಂತ ಬಂದಾಗ ಜೊತೆಗೆ ಪದಗಳು, ಒಂದು ಮಾತನಾಡಬೇಕಾದಂಥ ಒಂದು ವಿಚಾರ ಆಗಿರ್ಬೋದು, ಜೊತೆಗೆ ಎಲ್ಲೇ ಕಲಾವಿದರ ಜೊತೆಗೆ ಅವ್ರ ಒಡನಾಟ ಆಗಿರ್ಬೋದು, ಅಷ್ಟು ಅದ್ಭುತವಾಗಿರೋದಂತೆ. ಮಕ್ಕಳ ಜೊತೆಗೆ ಮಕ್ಕಳಾಗಿರೋದು, ದೊಡ್ಡವರ ಜೊತೆಗೂ ಕೂಡ ತಮಾಷೆ ಮಾಡ್ತಾ, ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಮಾತಾಡ್ತಾ ಇರ್ತಾ ಇದ್ರಂತೆ. ಕೇಳ್ಪಟ್ಟಿದ್ದೀರಾ? ನೀವು ಮಕ್ಕಳು ಅಂತ ಹೇಳಿದ್ರಲ್ಲ, ಅದೇ ನಾನು ಆರಂಭದಲ್ಲೇ ಬಳಸ್ದೆ ನೋಡಿ.
ಯಾವುದೋ ಒಂದು 10-12 ವರ್ಷದ ಹೆಣ್ಮಗುವಿನ ಧ್ವನಿಯಲ್ಲಿ ಗಂಡಿನ ಧ್ವನಿಯಲ್ಲಿ ಹಾಡೋದು ಅಂದ್ರೆ ಅದೇನು ಸಾಮಾನ್ಯವಾ? ಹೌದು ಸರ್. ನಮ್ಗೆ ಅವಾಗ ಯಾವ್ದೋ ಮಕ್ಕಳೇ ಹಾಡಿದಾರೆ ಅಂತ ಅನ್ಸೋದು. ಆಮೇಲೆ ಎಲ್ಲೋ ಪತ್ರಿಕೆಗಳಲ್ಲಿ ಓದಿದಾಗ ಇಲ್ಲ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬಂದದ್ದು ಅಂತಂದಾಗ ಅಯ್ಯೋ ಅವ್ರ ವಯಸ್ಸಿಗೂ ಇದನ್ನ ಹೇಗೆ ಧ್ವನಿಯನ್ನ ಬಳಸ್ಕೋತಾ ಇದ್ರು ಅನ್ನೋದು ಒಂದು ವಿಶಿಷ್ಟವಾದ ಪ್ರತಿಭೆ. ಅದು ಎಲ್ರಿಗೂ ದಕ್ಕೋಲ್ಲ. ಹಾಗಾಗಿ ಸಂಗೀತ ಸರಸ್ವತಿ ಆಕೆಗೆ ಒಲ್ದಿದ್ರು ಅನ್ನೋದನ್ನ ನಾವು ಒಪ್ಬೇಕು. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನಮಸ್ಕಾರ. ಎಸ್ ಸರ್.